ಹಲೋ ನಮಸ್ತೆ, ಹೇಗಿದ್ರಲ್ಲ? ಇವತ್ತೊಂದು ತುಂಬಾ ಮುಖ್ಯವಾಗಿರುವಂಥ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ಒಂದು ರಿಸರ್ಚ್ ಪ್ರಕಾರ ನಾವು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಅಡುಗೆ ಮಾಡುವಾಗ 30-40% ಅಷ್ಟು ಗ್ಯಾಸನ್ನು ಒಂದು ಸಿಲಿಂಡರಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಅಂದರೆ ಅಂದ್ಕೊಳ್ಳಿ, ಇವಾಗ ತಿಂಗಳಿಗೆ ನಮಗೆ ಒಂದು ಗ್ಯಾಸ್ ಖರ್ಚಾಗುತ್ತೆ ಅಂತಂದರೆ ಒಂದು ಗ್ಯಾಸ್ ತರಲಿಕ್ಕೆ 1,000 ರೂಪಾಯಿ ನಾವು ಕೊಡಬೇಕಾಗುತ್ತೆ. ಅದರಲ್ಲಿ 300-400 ರೂಪಾಯಿಯಷ್ಟು ಗ್ಯಾಸನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಬರೀ ಅಡುಗೆ ಮಾಡುವಾಗ. ಯಾಕೆ ಇಷ್ಟೊಂದು ಗ್ಯಾಸ್ ವೇಸ್ಟ್ ಆಗುತ್ತೆ? ಇಷ್ಟೊಂದು ಗ್ಯಾಸ್ ವೇಸ್ಟ್ ಮಾಡೋದನ್ನು ನಾವು ತಡೆಯಬಹುದಾ? ಅಡುಗೆ ಮಾಡುವಾಗ ತುಂಬಾ ಗ್ಯಾಸ್ ಸೇವಿಂಗ್ಸ್ ಮಾಡಿ ನಾವು ದುಡ್ಡು ಕೂಡ ಉಳಿಸ್ಬೋದಾ? ಎಲ್ಲದೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಉಪಯೋಗಕ್ಕೆ ಬರುವಂತಹ ವಿಡಿಯೋ ಇದು. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಫ್ಯೂಚರಲ್ಲಿ ಕೂಡ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಇವಾಗ ನಮಗೆ ಯಾಕೆ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ, ನಾವು ತುಂಬ ಗ್ಯಾಸನ್ನು ಹೇಗೆ ಸೇವ್ ಮಾಡ್ಬೋದು, ತುಂಬ ದುಡ್ಡನ್ನು ಕೂಡ ಹೇಗೆ ಉಳಿಸ್ಬೋದು, 1 by 1 ಎಲ್ಲದನ್ನು ಹೇಳ್ತಾ ಹೋಗ್ತೇನೆ. ನಿಮ್ಮ ತಲೆ ತಿನ್ನಲ್ಲ, ಬೇಗ ಎಲ್ಲದನ್ನು ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ತುಂಬಾ ಮಾಹಿತಿ ನಿಮಗೆ ಇದರಿಂದ ಸಿಗುತ್ತೆ. ಮೊದಲನೇದಾಗಿ ನಮಗೆಲ್ರಿಗೊಂದು ಕೆಟ್ಟ ಅಭ್ಯಾಸ ಇದೆ. ಏನು ಮಾಡ್ತೀವಿ ನಾವು ಅಂತಂದರೆ, ಅಡುಗೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಪಾತ್ರೆಗಳನ್ನೆಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ನಾವು ಸ್ಟವನ್ನು ಆನ್ ಮಾಡಿಟ್ಟಿರ್ತೀವಿ. ಇದರಿಂದ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಮೊದಲ ಟಿಪ್ಸ್ ಏನು ಅಂತಂದರೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿರುವಂಥ ಪಾತ್ರೆನ ರೆಡಿ ಮಾಡ್ಕೊಂಡಾದ ನಂತರ ನಾವು ಸ್ಟವನ್ನು ಆನ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಕೂಡ ತುಂಬ ಗ್ಯಾಸನ್ನು ನಾವು ತಿಂಗಳಲ್ಲಿ ಉಳಿಸ್ಬೋದು. ಎರಡನೇದಾಗಿ, ಇದು ಕೂಡ ಅಷ್ಟೇ, ತುಂಬ ಜನ ನಾವು ಈ ಥರ ಒಂದು ಕೆಟ್ಟ ತಪ್ಪನ್ನು ಮಾಡ್ತಾ ಇರ್ತೀವಿ. ಅದೇನು ಅಂತಂದರೆ, ಏನಾದರೂ ಬೇಯಿಸ್ಲಿಕ್ಕೆ ಇಟ್ಬಿಟ್ಟು, ತರಕಾರಿ ಇರ್ಬೋದು, ದಾಲ್ ಇರ್ಬೋದು, ಯಾವುದನ್ನಾದರೂ ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ನಾವು ಪಾತ್ರೆಗೆ ಮುಚ್ಚದೆ ಹಾಗೆಯೇ ಓಪನ್ ಆಗಿ ಅದನ್ನ ಕುದಿಸ್ತಾ ಇರ್ತೇವೆ. ಇದರಿಂದ ಕೂಡ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ನಾವು ಏನಾದರೂ ಬೇಯಿಸ್ಲಿಕ್ಕೆ ಇಟ್ಟ ನಂತರ, ಸ್ಟವ್ ಹಚ್ಚಿಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟ ನಂತರ ಕಂಪಲ್ಸರಿ ಕ್ಲೋಸ್ ಮಾಡಿಡಬೇಕು. ಫ್ರೈ ಮಾಡುವಾಗೆಲ್ಲ ನಿಮಗೆ ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ತರಕಾರಿ ಬೇಯಿಸುವಾಗಿರ್ಬೋದು, ಅನ್ನ ಬೇಯಿಸುವಾಗಿರ್ಬೋದು, ಅಥವಾ ದಾಲ್ ಬೇಯಿಸುವಾಗಿರ್ಬೋದು, ಪಾತ್ರೆನ ಮುಚ್ಚಿಟ್ಬಿಟ್ಟು ಬೇಯಿಸಿದರೆ ತುಂಬಾ ಅಂದರೆ ಆ ಹಬೆ ಇರುತ್ತಲ್ವ, ಪಾತ್ರೆ ಒಳಗಡೆ ಇರೋದ್ರಿಂದ ತುಂಬಾ ಬೇಗ ಬೇಯುತ್ತೆ. ನಾವು ತುಂಬಾ ಗ್ಯಾಸನ್ನು ಸೇವ್ ಮಾಡ್ಬೋದು. ಮೂರನೇದಾಗಿ, ನಾವು ತರಕಾರಿ ಬೇಯಿಸಲಿಕ್ಕೆ ಅಥವಾ ದಾಲ್ ಬೇಯಿಸುವಾಗ, ರೈಸ್ ಬೇಯಿಸುವಾಗ ನೀರು ಏನು ಹಾಕಿರ್ತೀವಿ ನೋಡಿ, ಅದು ಎಕ್ಸಾಕ್ಟ್ ಆಗಿರಬೇಕು, ಜಾಸ್ತಿ ಇರಬಾರ್ದು. 1 ಕಪ್ ರೈಸ್ ಇಟ್ಟರೆ 2 ಕಪ್ ನೀರು ಹಾಕಿದರೆ ಪರ್ಫೆಕ್ಟಾಗಿ ಆಗುತ್ತೆ. ಇದೇ ಥರ ತರಕಾರಿಗಿಂತ ಕುಕ್ಕರ್ ಪೂರ್ತಿ ನೀರು ಅಥವಾ ಪಾತ್ರೆ ಪೂರ್ತಿ ನೀರು ಇಟ್ಕೊಂಡು ಜಾಸ್ತಿ ನೀರಲ್ಲಿ ಬೇಯಿಸ್ಲಿಕ್ಕೆ ಹೋದರೆ ಆ ನೀರು ಬಿಸಿ ಆಗಲಿಕ್ಕೇ ತುಂಬಾ ಗ್ಯಾಸ್ ಬೇಕಾಗುತ್ತೆ. ಆದ್ದರಿಂದ ತರಕಾರಿ ಇರ್ಬೋದು, ಏನನ್ನಾದರೂ ನಾವು ಬೇಯಿಸ್ಲಿಕ್ಕೆ ಇಡುವಾಗ ನೀರು ಎಷ್ಟು ಬೇಕು ಅಷ್ಟೇ ಇಡಬೇಕು. ತುಂಬ ಕಮ್ಮಿನೂ ಇಡಬಾರ್ದು, ತುಂಬ ಜಾಸ್ತಿನೂ ಇಡಬಾರ್ದು. ಈ ಥರ ಮಾಡೋದ್ರಿಂದ ಕೂಡ ನಾವು ತುಂಬಾ ಗ್ಯಾಸನ್ನು ಸೇವ್ ಮಾಡ್ಬೋದು. ನಾಲ್ಕನೇದು, ಒಂದ್ಸರಿ ಬೇಯಲಿಕ್ಕೆ ಸ್ಟಾರ್ಟ್ ಆದ ನಂತರ, ತರಕಾರಿ ಇರ್ಬೋದು, ದಾಲ್ ಇರ್ಬೋದು, ಬೇಯಲಿಕ್ಕೆ ಸ್ಟಾರ್ಟ್ ಆದ ನಂತರ ಫ್ಲೇಮನ್ನು ಮೀಡಿಯಮ್ಗಿಟ್ಟು ಬಿಡಬೇಕು. ಯಾಕಂತಂದರೆ ಒಂದ್ಸರಿ ಕುದಿ ಬಂದಾದ ನಂತರ ಇದೆಯಲ್ವಾ, ನೀರು ತುಂಬಾ ಬಿಸಿ ಇರುತ್ತೆ, ಅದು ಮತ್ತೆ ಕುದಿ ಬರೋ ಅವಶ್ಯಕತೆ ಇರಲ್ಲ. ಆ ಕುದಿದ ನೀರಲ್ಲಿ ತರಕಾರಿ ಇರ್ಬೋದು, ದಾಲ್ ಇರ್ಬೋದು ಚೆನ್ನಾಗಿ ಬೇಯುತ್ತೆ. ಆದ್ದರಿಂದ ಒಂದ್ಸರಿ ಕುದಿ ಬಂದಾದ ನಂತರ, ಕುದಿಲಿಕ್ಕೆ ಶುರುವಾದ ನಂತರ ನಾವು ಸ್ಟವ್ವಿದು ಫ್ಲೇಮ್ ಇದೆಯಲ್ವ, ಮೀಡಿಯಮ್ ಅಥವಾ ಕಮ್ಮಿಗಿಟ್ಟರೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ತುಂಬಾ ಗ್ಯಾಸನ್ನು ನಾವು ಸೇವ್ ಮಾಡ್ಬೋದು. ಇನ್ನೊಂದು, ಇದು ಏನು ಅಂತಂದರೆ, ನಾವು ಈ ನಟ್ಸ್ ಅಥವಾ ದಾಲೆಲ್ಲ ಬೇಯಿಸ್ತೀವಲ್ವ, ಇದಕ್ಕೆ ಅನ್ವಯ ಆಗುತ್ತೆ. ಯೂಶ್ವಲ್ ಆಗಿ ನಮಗೆ ಹೈಯೆಸ್ಟ್ ಜಾಸ್ತಿ ಯಾವಾಗ ಖರ್ಚಾಗುತ್ತೆ ಅಂತಂದರೆ, ಕಾಳುಗಳನ್ನು ಬೇಯಿಸಲಿಕ್ಕೆ, ದಾಲನ್ನು ಬೇಯಿಸಲಿಕ್ಕೆ, ಅಥವಾ ಕೆಲವೊಂದು ತರಕಾರಿಗಳನ್ನು ಬೇಯಿಸಲಿಕ್ಕೆ. ತರಕಾರಿದು ಬಿಟ್ಬಿಡಿ, ಈ ದಾಲ್ ಮತ್ತು ನಟ್ಸ್ ಇರುತ್ತಲ್ವ, ಅಂದರೆ ಈ ಕಾಳುಗಳೆಲ್ಲ ಇರುತ್ತಲ್ವ, ಇದನ್ನ ನಾವು ಬೇಯಿಸೋಕ್ಕಿಂತ ಮುಂಚೆ ನೀರಲ್ಲಿ ನೆನೆ ಹಾಕಿ ಬೇಯಿಸಬೇಕು. ಇದರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ತುಂಬಾ ಬೇಗ ಬೇಯುತ್ತೆ, ತುಂಬಾ ಗ್ಯಾಸ್ ಸೇವ್ ಆಗುತ್ತೆ. ಸಖತ್ ನೀವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಸಖತ್ ಗ್ಯಾಸನ್ನು ಉಳಿಸ್ಬೋದು. ನೆಕ್ಸ್ಟ್, ಈ ದಾಲ್, ತರಕಾರಿ ಅಥವಾ ರೈಸ್ ಬೇಯಿಸುವಾಗ ಆದಷ್ಟು ನಾವು ಪ್ರೆಷರ್ ಕುಕ್ಕರನ್ನು ಯೂಸ್ ಮಾಡಬೇಕು. ಇದರಿಂದ ಏನು ಅಡ್ವಾಂಟೇಜ್ ಏನು ಅಂತಂದರೆ,
ಪ್ರೆಷರ್ ಕುಕ್ಕರಲ್ಲಿ ಎಲ್ಲೂ ಕೂಡ ಅಷ್ಟೇ ನಿಮಗೆ ಗ್ಯಾಸ್ ಹೊರಗಡೆ ಹೋಗಲ್ಲ, ಹಬೆ ಹೊರಗಡೆ ಹೋಗಲ್ಲ. ತರಕಾರಿ ಇರ್ಬೋದು, ನಟ್ಸ್ ಇರ್ಬೋದು, ಅಥವಾ ಕಾಳುಗಳೆಲ್ಲ ಇರ್ಬೋದು, ದಾಲ್ ಇರ್ಬೋದು, ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬಾ ಬೇಗ ಬೇಯುತ್ತೆ. ಇದರಿಂದ ನಿಮಗೆ ತುಂಬ ಗ್ಯಾಸ್ ಉಳಿತಾಯ ಆಗುತ್ತೆ. ಡೈರೆಕ್ಟಾಗಿ ನೀರಲ್ಲಿ ಓಪನ್ ವೆಸಲಲ್ಲಿ ಹಾಕಿ ಬೇಯಿಸೋದನ್ನು ಬಿಟ್ಟು ಆದಷ್ಟು ನಾವು ಎಲ್ಲೆಲ್ಲ ಕುಕ್ಕರನ್ನು ಯೂಸ್ ಮಾಡ್ಬೋದು ಅಲ್ಲೆಲ್ಲ ನೀವು ಕುಕ್ಕರನ್ನು ಯೂಸ್ ಮಾಡಿ ಬೇಯಿಸೋದ್ರಿಂದ ಕೂಡ ಅಷ್ಟೇ ತುಂಬ ಗ್ಯಾಸನ್ನು ಸೇವ್ ಮಾಡ್ಬೋದು. ಇನ್ನೊಂದು ಪ್ರಾಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಪಾತ್ರೆಗಳನ್ನು ನಾವು ಬೇಯಿಸಲಿಕ್ಕೆ ಯೂಸ್ ಮಾಡಬೇಕು. ನೀವು ಯೂಶ್ವಲ್ ಆಗಿ ಸ್ಟವನ್ನು ಅಬ್ಸರ್ವ್ ಮಾಡಿರ್ತೀರ, 2-3 ಸೈಜಿದ್ದು ಬರ್ನರ್ ಇರುತ್ತೆ. ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ, ಮೀಡಿಯಮ್ ಸೈಜ್ದಿರುತ್ತೆ. ಪಾತ್ರೆಗಳನ್ನು ಇಡುವಾಗ ದೊಡ್ಡ ಬರ್ನರಲ್ಲಿ ದೊಡ್ಡ ಪಾತ್ರೆನೇ ಇಟ್ಬಿಡಿ, ಚಿಕ್ಕ ಬರ್ನರಲ್ಲಿ ಚಿಕ್ಕ ಪಾತ್ರೆನೇ ಇಟ್ಬಿಡಿ. ದೊಡ್ಡ ಬರ್ನರಲ್ಲಿ ಚಿಕ್ಕ ಪಾತ್ರೆ ಇಟ್ರಿ ಅಂತಂದರೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಫ್ಲೇಮ್ ಇರುತ್ತಲ್ವ, ಅದು ಪಾತ್ರೆಯಿಂದ ಹೊರಗಡೆ ಹೋಗಿ ವೇಸ್ಟ್ ಆಗಿಬಿಡುತ್ತೆ. ನಿಮಗೆ ಫ್ಲೇಮ್ ವೇಸ್ಟ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗೆಯೇ ಚಿಕ್ಕ ಬರ್ನರಲ್ಲಿ ದೊಡ್ಡ ಪಾತ್ರೆ ಕೂಡ ಇಟ್ಟು ಬೇಯಿಸಬಾರ್ದು. ಯಾವ ಬರ್ನರಿಗೆ ಯಾವ ಪಾತ್ರೆ ಸೂಟ್ ಆಗುತ್ತೆ ಅದನ್ನೇ ನೋಡಿಕೊಂಡು ನಾವು ಕುಕ್ ಮಾಡೋದ್ರಿಂದ ತುಂಬಾ ಗ್ಯಾಸನ್ನು ಸೇವ್ ಮಾಡ್ಬೋದು. ಇನ್ನೊಂದು, ಪಾತ್ರೆಗಳನ್ನು ಸೆಲೆಕ್ಟ್ ಮಾಡುವಾಗ ಕೂಡ ಅಷ್ಟೇ ಫ್ಲ್ಯಾಟ್ ಆಗಿರುವಂಥ ಬಾಟಮ್ ಇರುತ್ತಲ್ವ, ಕ್ಲೀನಾಗಿ ನೈಸ್ ಆಗಿರುವಂಥ ಬಾಟಮ್, ರೌಂಡ್ ಶೇಪ್ ಅಲ್ಲ, ಫ್ಲ್ಯಾಟ್ ಆಗಿರುವಂಥ ಬಾಟಮ್ ಇರುತ್ತಲ್ವ, ಅಂಥ ಪಾತ್ರೆಗಳನ್ನೇ ಜಾಸ್ತಿ ಯೂಸ್ ಮಾಡಬೇಕು. ಯಾಕೆಂತಂದರೆ ನಿಮಗೆ ಫ್ಲೇಮ್ ಇದೆಯಲ್ಲೋ ಹೊರಗಡೆಯಿಂದ ಹೋಗಲ್ಲ. ಓವೆಲ್ ಶೇಪ್ ಇರುತ್ತಲ್ವ, ಈ ಥರ ಪಾತ್ರೆಗಳಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಪಾತ್ರೆಗಳ ಸೈಡಿಂದ ಫ್ಲೇಮ್ ಹೋಗುತ್ತೆ, ಅದರಿಂದ ಅದು ವೇಸ್ಟ್ ಆಗುತ್ತೆ. ಆದ್ದರಿಂದ ನೀವು ಯೂಸ್ ಮಾಡುವಾಗ ಆದಷ್ಟು ಫ್ಲ್ಯಾಟ್ ಬಾಟಮ್ ಇರುವಂಥದ್ದೇ ಪಾತ್ರೆಗಳನ್ನು ಯೂಸ್ ಮಾಡಿದರೆ ನಮಗೆ ತುಂಬ ಗ್ಯಾಸನ್ನು ಸೇವ್ ಮಾಡ್ಬೋದು. ಇನ್ನೊಂದು, ಗ್ಯಾಸ್ ಬರ್ನರ್ ಇರುತ್ತಲ್ವ, ಇದನ್ನ ನಾವು ಆವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ತಿಂಗಳಿಗೊಂದ್ಸರಿ ಆದರೂ ನಾವು ಕ್ಲೀನ್ ಮಾಡಬೇಕು. ಬರ್ನರ್ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ಹಾಲು ಉಕ್ಕಿಸುವಾಗಿರ್ಬೋದು, ಪದಾರ್ಥ ಮಾಡುವಾಗಿರ್ಬೋದು, ಫ್ರೈ ಮಾಡುವಾಗಿರ್ಬೋದು, ಏನಾದರೂ ಉಕ್ಕಿ ಬರ್ನರ್ ಒಳಗಡೆ ಸೇರಿದರೆ ನಿಮಗೆ ಗ್ಯಾಸ್ ಈಸಿಯಾಗಿ ಫ್ಲೋ ಆಗಲ್ಲ. ಅದು ಜಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲೋ, ಕಾರ್ಬನ್ ಅಷ್ಟೇ ನಿಮಗೆ ಹೊರಗಡೆ ಬರ್ತಾ ಇರುತ್ತೆ ಹೊರತು ನಿಮಗೆ ಫ್ಲೇಮ್ ಬರಲ್ಲ. ಇದರಿಂದ ಏನಾಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ನಿಮಗೆ ಕರೆಕ್ಟಾಗಿರೋ ಉರಿ ಬಂದ್ರಷ್ಟೇ ಬೇಯೋದು ಹೊರತು ಹೊಗೆ ಬಂದರೆ ಬೇಯಲ್ಲ. ಆದ್ದರಿಂದ ಗ್ಯಾಸ್ ಸ್ಟವ್ನ ಬರ್ನರ್ ಏನಿರುತ್ತೆ ಅದನ್ನ ನಾವು ಟೈಮ್ ಟು ಟೈಮ್ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ತಿಂಗಳಿಗೊಂದ್ಸರಿ ಆದರೂ ಗ್ಯಾಸ್ ಬರ್ನರನ್ನು ಕ್ಲೀನಾಗಿಟ್ಟರೆ ಕ್ಲೀನಾಗಿರುವ ಫ್ಲೇಮ್ ಬರುತ್ತೆ, ಕ್ವಾಲಿಟಿ ಇರುವಂಥ ಫ್ಲೇಮ್ ಬರುತ್ತೆ, ಅಡುಗೆ ಕೂಡ ಬೇಗ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗೋದು ತಪ್ಪುತ್ತೆ. ಲಾಸ್ಟ್ ಟಿಪ್ಸ್ ಏನು ಅಂತಂದರೆ, ನಾವು ಯಾವಾಗ ಅಡುಗೆ ಮಾಡಲ್ವೋ ಒಂದ್ಸರಿ ನಮ್ಮ ಅಡುಗೆ ಆಯಿತು, ಕೆಳಗಡೆ ಗ್ಯಾಸ್ ಇದ್ರ ರೆಗ್ಯುಲೇಟರ್ ಇರುತ್ತಲ್ವ, ನಾಬ್ ಇರುತ್ತಲ್ವ, ಅದನ್ನ ಆಫ್ ಮಾಡಿಬಿಡಿ. ಯಾಕಂತಂದರೆ ಒಂದು ವೇಳೆ ನಾಬ್ ಓಪನ್ ಆಗಿದ್ದರೆ ಕೆಲವೊಂದು ಸರಿ ಏನಾದರೂ ಒಂದು ಸ್ವಲ್ಪ ಲೀಕೇಜ್ ಆಗ್ತಾ ಇದ್ದರೂ ಕೂಡ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಇದು ತುಂಬ ಸೇಫ್ಟಿ ಕೂಡ. ನಾವು ಅಡುಗೆ ಆದ ತಕ್ಷಣ ರೆಗ್ಯುಲೇಟರ್ ನಾಬ್ ಇರುತ್ತಲ್ವ ಅದನ್ನ ಆಫ್ ಮಾಡೋದು ತುಂಬ ಸೇಫ್. ಯಾಕಂತಂದರೆ ಕೆಲವೊಂದು ಸರಿ ಮನೆಯಲ್ಲಿ ಮಕ್ಕಳಿರುವಾಗ ಸಡನ್ನಾಗಿ ಹೋಗಿ ಗೊತ್ತಿಲ್ಲದೆ ಗ್ಯಾಸ್ ಸ್ಟವನ್ನು ಆನ್ ಮಾಡಿಟ್ಟು ಬಂದರೆ, ಅಥವಾ ನಮಗೂ ಮರ್ತುಬಿಟ್ಟು ಏನಾದರೂ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬಂದರೆ ಆಗುವಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಆದ್ದರಿಂದ ಅಡುಗೆ ಮಾಡದೇ ಇರುವಾಗ ಆದಷ್ಟು ಗ್ಯಾಸನ್ನು ಅಥವಾ ಈ ಗ್ಯಾಸ್ ರೆಗ್ಯುಲೇಟರ್ ಏನಿರುತ್ತೆ ನಾಬನ್ನು ಆಫ್ ಮಾಡೋದು ಒಳ್ಳೆಯದು. ನಿಮಗೆ ತುಂಬ ಸಿಲ್ಲಿ ಅಂತ ಅನ್ನಿಸ್ಬೋದು, ಏನು 100-200 ರೂಪಾಯಿ ಸೇವ್ ಮಾಡುವ ಟಿಪ್ಸ್ ಇವರು ಕೊಡ್ತಾ ಇದ್ದಾರೆ ಅಂತಂದರೆ. ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ, ದುಡ್ಡು ಯಾವತ್ತೂ ದುಡ್ಡೇ. ಅದು 1 ರೂಪಾಯಿ ಇರ್ಬೋದು ಅಥವಾ 1 ಕೋಟಿ ಇರ್ಬೋದು. ಲಕ್ಷ್ಮಿ ಯಾವತ್ತೂ ಲಕ್ಷ್ಮಿ. ಹನಿ ಸೇರಿದರೆ ಹಳ್ಳ ಅಂತ ಏನು ಹೇಳ್ತಾರೆ ನೋಡಿ, 1 ರೂಪಾಯಿ ಸೇರಿದ್ರೇ ನಾವು ಜಾಸ್ತಿ ದುಡ್ಡನ್ನು ಸೇವ್ ಮಾಡ್ಕೊಂಡು ಹೋಗ್ಬೋದು. ಪ್ರತಿ ತಿಂಗಳು 300-400 ರೂಪಾಯಿ ಸೇವ್ ಮಾಡ್ಕೊಂಡು ಬಂದರೆ ನಾವು ಎಷ್ಟು ದುಡ್ಡನ್ನು ಸೇವ್ ಮಾಡ್ಬೋದು. ಇದಿಷ್ಟು ಮಾತ್ರ ಅಲ್ಲದೆ ನ್ಯಾಷನಲ್ ವೇಸ್ಟ್ ಏನಾಗುತ್ತೆ ನೋಡಿ, ಒಂದೊಂದು ಮನೆಯಲ್ಲಿ ಇಷ್ಟಿಷ್ಟು ಗ್ಯಾಸ್ ವೇಸ್ಟ್ ಆಗ್ತಾ ಇದ್ದರೆ ಟೋಟಲ್ ಆಗಿ ದೇಶದಲ್ಲಿ ಎಷ್ಟು ಗ್ಯಾಸ್ ವೇಸ್ಟ್ ಆಗ್ಬೋದು. ಈ ನ್ಯಾಷನಲ್ ವೇಸ್ಟೇಜ್ ಅಂತ ಏನು ಹೇಳ್ತಾರೆ ನೋಡಿ, ಅದು ತುಂಬಾ ಅವಾಯ್ಡ್ ಮಾಡ್ಬೋದು. ಆದ್ದರಿಂದ ನಾವು ಒಬ್ಬರು ರೆಸ್ಪಾನ್ಸಿಬಲ್ ಇಂಡಿಯನ್ ಅಥವಾ ರೆಸ್ಪಾನ್ಸಿಬಲ್ ಪ್ರಜೆ, ಅಥವಾ ನಮಗೂ ಒಂದು ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಲ್ ಇದೆ, ನಾವು ಸೇವ್ ಮಾಡಬೇಕು, ಬೇರೆಯವರಿಗೂ ನಾವು ಸೇವ್ ಮಾಡೋದನ್ನು ಕಳಿಸ್ಬೇಕು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಈ ಥರ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಾನು ಬೆಟ್ ಮಾಡ್ತೀನಿ
ನೀವು ನಾನು ಹೇಳಿದ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು 20-40% ಅಷ್ಟು ಗ್ಯಾಸನ್ನು ನೀವು ಖಂಡಿತ ಸೇವ್ ಮಾಡ್ತೀರಾ. ನಾನು ದಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು 10 ದಿನ ಅಡುಗೆ ಮಾಡುವಂಥ ಗ್ಯಾಸನ್ನು ನೀವು ಖಂಡಿತವಾಗ್ಲೂ ಸೇವ್ ಮಾಡ್ಬೋದು ಒಂದು ಸಿಲಿಂಡರಲ್ಲಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ತುಂಬ ಜನರಿಗೆ ಇದ್ರ ಉಪಯೋಗ ಇರುತ್ತೆ. ತುಂಬ ಜನ ತುಂಬ ಟೈಮಲ್ಲಿ ಕುಕ್ಕಿಂಗ್ ಗ್ಯಾಸನ್ನು ವೇಸ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಉಪಕಾರ ಆಗುತ್ತೆ. ಹಾಗೆಯೇ ಈ ಕುಕ್ಕಿಂಗ್ ಗ್ಯಾಸನ್ನು ಸೇವ್ ಮಾಡೋದ್ರ ಬಗ್ಗೆ ನಿಮ್ಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಟಿಪ್ಸ್ ಜೊತೆ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡಾಗುತ್ತೆ. ಹಾಗೆ ಇಲ್ಲಿ ತನಕ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಕೂಡ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.